हेलो स्टूडेंट्स, माय नेम इज़ नलिनी। आप सबको मेरे नमस्कार। पिछले कक्षा में हम समझ रहे थे पार्ट 5 की किसी की पीठ पीछे, बिहाइंड ऑन्स बैक। इस पार्ट के बारे में मैं पहला कक्षा में समझा चुकी हूँ। अब आइए अब एक बार आपको मैं पढ़कर इसका सारांश को अब एक बार समझा देती हूँ। एक दिन कृष्णदेवराय दरबार में आकर बैठे। उनके बैठते ही एक संदेशवाहक दरबार में हाजिर हुआ। बोला, महाराज, कल रात को मैंने एक धोबी को आपके बारे में बातें करते सुना। वह आपको गालियाँ दे रहा था। बच्चों, हम पिछले कक्षा में इसको समझ चुके हैं, है ना? क्या है इस पर? एक दिन कृष्णदेवराय दरबार में आकर बैठे। कृष्णदेवराय कौन है? कृष्णदेवराय एक महाराजा है। एक दिन वो आस्थान में आकर बैठे। ಅಂದರೆ ಶ್ರೀಕೃಷ್ಣದೇವರಾಯ ಅನ್ನೋರು ಒಬ್ಬ ರಾಜ. ಅವರು ಒಂದಿನ ಅವರ ಆಸ್ಥಾನಕ್ಕೆ ಬಂದು ದರ್ಬಾರ್ ಅಂದರೆ ಆಸ್ಥಾನ, ಮೀಟಿಂಗ್ ಹಾಲ್. ಇವಾಗಿನ ಭಾಷೆಯಲ್ಲಿ ಮೀಟಿಂಗ್ ಹಾಲ್ನ ಆವಾಗ ದರ್ಬಾರ್ ಅಂತ ಕರಿತಾಯಿದ್ರು. ಆಕರ್ बैठे, ಅವರು ಆಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ. उनके बैठते ही एक संदेशवाहक दरबार में हाजिर हुआ. ಅವ್ರು ಕೂತ್ಕೊಳ್ತಾನೆ. ರಾಜ ಬಂದಿದ ತಕ್ಷಣ ಅವರ ಇನ್ನು ಬೇಕಾದವರು ಆಸ್ಥಾನಿಕರು ಎಲ್ಲರೂ ಬಂದು ಕೂತ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಒಬ್ಬ ಸಂದೇಶ್ ಲಾನೆ ವಾಲಾ ವ್ಯಕ್ತಿ. ಸಂದೇಶವಾಹಕ್ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೆಸೇಜ್ಗಳನ್ನು ಪಾಸ್ ಮಾಡೋವಂಥ ವ್ಯಕ್ತಿ. ಅವರನ್ನು ಮೆಸೆಂಜರ್ ಅಂತ ಕರೀತಾರೆ ಅಥವಾ ಪೋಸ್ಟ್ಮನ್ ಅಂತಲೂ ಕರೀತಾರೆ. ಸಂದೇಶವಾಹಕ್ ದರ್ಬಾರ್ ಮೇ ಹಾಜಿರ್ ಹುವಾ. ಹಾಜಿರ್ ಅಂದರೆ ಪ್ರೆಸೆಂಟ್ ಆದರು, ಉಪಸ್ಥಿತರಾದರು. ಎಲ್ಲರ ಜೊತೆಗೆ ಅವನು ಸಹ ಒಬ್ಬ ಬಂದ. ಬೋಲಾ, महाराज, कल रात को मैंने एक धोबी को आपके बारे में बातें करते सुना. ನೋಡಿ, ಸಂದೇಶವಾಹಕ ಆಸ್ಥಾನಕ್ಕೆ ಬರ್ತಾನೆ. ಅವನು ಬಂದಿದ ತಕ್ಷಣ ಮಹಾರಾಜನಿಗೆ ಒಂದು ದೂರನ್ನು ಹೇಳ್ತಾನೆ. ಏನಂತ? ನಿನ್ನೆ ರಾತ್ರಿ ನಾನು ಒಬ್ಬ ಧೋಬಿಯನ್ನು ನೋಡಿದೆ, ಅವನು ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ದ ಅಂದ್ಬಿಟ್ಟು ಅವನು ಮೆಸೇಜನ್ನು ಕೊಡ್ತಾನೆ. ಯಾರಿಗೆ? ಮಹಾರಾಜನಿಗೆ. ವ ಆಪ್ಕೋ ಗಾಲಿಯಾ ದೇ ರಹಾ ತಾ. ನೋಡಿ, ಧೋಬಿ ಅಂದರೆ ವಾಷರ್ಮ್ಯಾನ್, ಅಗಸ, ಬಟ್ಟೆ ಒಗೆಯುವಂಥ ವ್ಯಕ್ತಿ. ಅವರನ್ನು ಬಟ್ಟೆ ಒಗೆಯುವಂಥ ವ್ಯಕ್ತಿಗಳನ್ನು ಅಗಸ ಅಂತ ಕರೀತಾರೆ, ವಾಷರ್ಮನ್. ಸರಿ, ಅವನು ರಾಜರ ಬಗ್ಗೆ ಏನೋ ಮಾತಾಡ್ಕೊಳ್ತಾ ಇದ್ದ ಅಂದ್ಬಿಟ್ಟು ಸಂದೇಶವಾಹಕ್ ಹೇಳ್ತಾನೆ. ವ ಆಪ್ಕೋ ಗಾಲಿಯಾ ದೇ ರಹಾ ತಾ. ನೋಡಿ, ಆ ಧೋಬಿ ಅನ್ನೋ ವ್ಯಕ್ತಿ ಮಹಾರಾಜನ ಏನೋ ನಿಂದನೆ ಮಾಡ್ತಾ ಇದ್ದ, ಏನೋ ಕೆಟ್ಟದಾಗಿ ಮಾತಾಡ್ಕೊಳ್ತಾ ಇದ್ದ. ಗಾಲಿಯಾ ಅಂದರೆ ನಿಂದನೆ, ಆರೋಪ ಮಾಡೋದು. ಏನೋ ರಾಜನ ಬಗ್ಗೆ ಏನೋ ಒಂದು ಮಾತಾಡ್ಕೊತಾ ಇದ್ದ, ಆ ರೀತಿಯಾಗಿ ಹೇಳ್ತಾನೆ. ಯಾರು? ಸಂದೇಶವಾಹಕ್. ಯಹ ಸುನ್ತೆ ಹಿ ರಾಜ ಕೃಷ್ಣದೇವರಾಯ ತುರಂತ್ ಕ್ರೋಧಿತ್ ಹೋ ಗಯಾ. ಇದನ್ನು ಕೇಳಿದ ತಕ್ಷಣ ರಾಜನಿಗೇನಾಯಿತು? ಕೋಪ ಬಂದ್ಬಿಡ್ತು. ಉನ್होंने सैनिकों को आदेश दिया कि वे उस धोबी को पकड़कर कैद खाने में बंद कर दे. ಆ ಮಾತನ್ನು ಕೇಳಿದ ತಕ್ಷಣ ರಾಜ ಏನು ಮಾಡ್ತಾನೆ? ಸೈನಿಕರಿಗೆ ಒಂದು ಆರ್ಡರನ್ನು ಮಾಡ್ತಾನೆ. ಆದೇಶ್ ಅಂದರೆ ಆರ್ಡರ್. ಸೈನಿಕರಂದರೆ ಗೊತ್ತಲ್ವಾ? ಸೋಲ್ಜರ್ಸ್. ಅವನೊಂದು ಆರ್ಡರನ್ನು ಪಾಸ್ ಮಾಡ್ತಾನೆ. ಏನಂತ? ವೇ ಉಸ್ ಧೋಬಿಕೋ ಪಕಡ್ಕರ್ ಕೈದ್ ಖಾನೆ ಮೇ ಬಂದ್ ಕರ್ದೆ. ಅವನನ್ನು ಅರೆಸ್ಟ್ ಮಾಡಿಬಿಟ್ಟು ಬಂದಿ ಅಂದರೆ ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ತಂದು ಹಾಕಿ ಅಂದ್ಬಿಟ್ಟು ಆರ್ಡ್ರನ್ನ ಪಾಸ್ ಮಾಡ್ತಾನೆ. ಉಸಿ ಸಮಯ ತೆನಾಲಿರಾಮ ದರ್ಬಾರ್ ಮೇ ಹಾ ಪೌಚೆ. ಅದೇ ಸಮಯಕ್ಕೆ ಸರಿಯಾಗಿ ತೆನಾಲಿರಾಮ ದರ್ಬಾರ್ ಅಂದರೆ ಆಸ್ಥಾನಕ್ಕೆ ಬಂದ. ಉನ್होंने सैनिकों को मना कर दिया कि वे धोबी को बंदी बना कर ना लाए. ತೆನಾಲಿರಾಮ ಬಂದಿದ ತಕ್ಷಣ ಸೈನಿಕರಿಗೆ ಅವನು
ಏನು ಹೇಳ್ತಾನೆ, ನೀವು ಅವನು ಧೋಬಿಯನ್ನು ಅರೆಸ್ಟ್ ಮಾಡಬೇಡಿ, ಅವನನ್ನು ಕರ್ಕೊಂಡು ಬರಬೇಡಿ ಅಂತ ಹೇಳ್ತಾನೆ. ಆದರೆ ರಾಜಾನೇ ಕಹಾ ಪರಂತು ತೆನಾಲಿ ಉಸ್ ಧೋಬಿನೇ ಹಮೇ ಗಾಲಿಯಾ ದಿ ಹೇ. ರಾಜ ತೆನಾಲಿರಾಮನಿಗೆ ಹೇಳ್ತಾನೆ, ಆದರೆ ಆ ಧೋಬಿ ನನ್ನನ್ನು ಏನೋ ಆರೋಪ ಮಾಡಿದ್ದಾನೆ, ನನ್ನ ಮೇಲೆ ಏನೋ ಬೈಕೊಂಡಿದ್ದಾನೆ ಅಂತ ರಾಜ ತೆನಾಲಿರಾಮನಿಗೆ ಹೇಳ್ತಾನೆ. ಸರಿ, ಇಲ್ಲಿವರೆಗೂ ನಾವು ಕ್ಲಾಸನ್ನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ. ಮುಂದೆ ಏನಾಗುತ್ತೋ ನೋಡೋಣ. ನಿಮಗೆಲ್ಲ ಒಂದು ಕ್ವಶನ್ನು ಬರ್ತಾ ಇರ್ಬೋದು ಮನಸ್ಸಲ್ಲಿ ಅಲ್ವಾ ಮಕ್ಕಳೇ. ಈ ತೆನಾಲಿರಾಮ ಯಾರು, ಅವನ ಮಾತನ್ನು ರಾಜ ಯಾಕೆ ಕೇಳ್ದ ಅನ್ನೋದು. ಆದರೆ ಯಾಕೆ ಕೇಳ್ದ ಅಂದರೆ ತೆನಾಲಿರಾಮ ಅಷ್ಟು ಬುದ್ಧಿವಂತ, ಯಾವುದೇ ಒಂದು ಸಮಸ್ಯೆ ಬರಲಿ ಅವನು ಅಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತಾಯಿದ್ದ. ಯಾವುದೇ ರೀತಿ ಆಗೋಗಲಿ, ಎಂಥ ಕಷ್ಟನೇ ಆಗಿರಲಿ ಅದು ಸುಲಭವಾಗಿ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಅವನು ಪರಿಹಾರವನ್ನು ಹುಡುಕಿ ಕೊಡ್ತಾ ಇದ್ದ. ಹಂಗಾಗಿ ರಾಜ ಅವನ ಮಾತನ್ನು ಕೇಳಿದ್ರು. ತೆನಾಲಿರಾಮ ಅನ್ನೋನು ಯಾರು? ತೆನಾಲಿರಾಮ ಅನ್ನೋನು ಒಬ್ಬ ಹಾಸ್ಯ ಕವಿ. ಅವನು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಮಹಾನ್ ಕವಿ. ಅರ್ಥ ಆಯ್ತಲ್ವ ಮಕ್ಕಳೇ. ಮುಂದೆ ನೋಡೋಣ. ಸರಿ, तेनाली बोला, महाराज पीठ पीछे बुराई करना तो मानव का स्वभाव है। यदि आप इस बात से सहमत ना हो तो मैं साबित कर सकता हूँ। महाराज शांत हो गया। उन्होंने आगे कुछ ना कहा। उस रात को तेनाली राजा को लेकर महल से बाहर गया। वे एक दरबारी के घर के पास खड़े थे। वह दरबारी अपनी पत्नी से राजा के बारे में बातें कर रहा था। वह राजा के कार्यों में खामियां निकाल रहा था। सरी नोड़िए, तेनाली बोला, तेनालीराम राजा को मना कर दिया ना, सैनिकों को धोबी को बंदी बना ना ಲಾಯೇ ಅಂತ, ಅಂದರೆ ಅವನನ್ನು ಅರೆಸ್ಟ್ ಮಾಡಿಬಿಡಿ ಅಂತ ಇವನು ತೆನಾಲಿರಾಮ ಸೈನಿಕರಿಗೆ ಹೇಳಿರ್ತಾನೆ ಅಲ್ವಾ. ಸರಿ ಅಂದ್ಬಿಟ್ಟು ರಾಜನೂ ಸುಮ್ಮನಾಗಿರ್ತಾನೆ. ಯಾಕೆ ಅವನು ಆ ರೀತಿ ಹೇಳ್ದ ಅದ್ರ ಬಗ್ಗೆ ಅವನು ವಿವರಣೆಯನ್ನು ರಾಜನಿಗೆ ಇವಾಗ ಕೊಡ್ತಾ ಇದ್ದಾನೆ. ಯಾಕೆ ಅಂದರೆ ತೆನಾಲಿ ಬೋಲ, ಮಹಾರಾಜ್ ಪೀಠ್ ಪೀಛೆ ಬುರಾಯಿ ಕರ್ನೆ ತೋ ಮಾನವ ಕಾ ಸ್ವಭಾವ ಹೇ. ನೋಡಿ, ಮನುಷ್ಯನ ಸ್ವಭಾವ ಬೆನ್ನ ಹಿಂದೆ ಮಾತಾಡ್ಕೊಳ್ಳೋದು. ಪೀಠ್ ಪೀಛೆ ಬುರಾಯಿ ಕರ್ನ ತೋ ಮಾನವ ಕಾ ಸ್ವಭಾವ ಹೇ. ಎಂಥ ಒಳ್ಳೆಯ ವ್ಯಕ್ತಿನೇ ಆಗಿರಲಿ, ಅವನಿಷ್ಟೇ ಒಳ್ಳೆಯ ಕೆಲಸವನ್ನೇ ಮಾಡಿರಲಿ, ಮನುಷ್ಯ ಅವನ ಬೆನ್ನ ಹಿಂದೆ ಹೋಗಿದ ತಕ್ಷಣ, ಅಂದರೆ ಅವನ ಬೆನ್ನ ಹಿಂದೆ ಅಲ್ಲ, ಅವರು ಹೊರಟೋಗಿರ್ತಾರೆ, ಮುಂದೆಗಡೆ ಮಾತಾಡ್ಬಿಟ್ಟು ಹೋಗಿರ್ತಾರೆ. ಅವ್ರು ಹೋಗಿದ್ದಾದಮೇಲೆ ಮನುಷ್ಯ ಮಾತಾಡ್ಕೊಳ್ತಾನೆ ಅವನ ಬಗ್ಗೆ. ಅವನೇನೇ ಒಳ್ಳೆಯ ಕೆಲಸ ಮಾಡಿದರೂ ಸಹ ಅದರಲ್ಲಿ ಏನೋ ಒಂದು ತಪ್ಪನ್ನು ಹುಡುಕ್ತಾನೆ. ಅದು ಮನುಷ್ಯನ ಸ್ವಭಾವ ಅಂತ ತೆನಾಲಿರಾಮ ರಾಜನಿಗೆ ವಿವರಣೆಯನ್ನು ಕೊಟ್ಟ. ನೋಡಿ, ಬುರಾಯಿ ಅಂದರೆ ಕೆಟ್ಟದು, ಮಾನವ್ ಮನುಷ್ಯ, ಸ್ವಭಾವ ಅಂತ ಅರ್ಥ. यदि आप इस बात से सहमत ना हो तो मैं साबित कर सकता हूँ। तेनालीराम ने बोल रहा है महाराज को, ये बात आपको सहमत ना हो तो मैं साबित कर सकता हूँ. ನಿಮಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಬರ್ತಾ ಇಲ್ಲ, ನಿಮಗೆ ಒಪ್ಪಿಗೆ, ಸಹಮತ್ ಅಂದರೆ ಒಪ್ಪಿಗೆ, ಸಮಾಧಾನ, ಅಗ್ರೀಡ್ ಅಂತ ಅರ್ಥ. ನಿಮಗೆ ಸಮಾಧಾನ ಆಗ್ತಿಲ್ಲ ಅಂದರೆ ನಾನು ಅದನ್ನು ಪ್ರೂವ್ ಮಾಡ್ತೀನಿ. ಏನು, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಮನುಷ್ಯನ ಬುದ್ಧಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಮಹಾರಾಜ್ ಶಾಂತ್ ಹೋ ಗಯಾ. ಉನ್ಹೋನೆ ಹಾಗೆ ಕುಚ್ ನಾ ಕಹಾ. ಮಹಾರಾಜ ಶಾಂತನಾಗ್ಬಿಟ್ಟ, ಮುಂದೆ ಏನನ್ನೂ ಮಾತಾಡಲಿಲ್ಲ. ಉಸ್ ರಾತ್ ಕೋ ತೆನಾಲಿ ರಾಜಾ ಕೋ ಲೇಕರ್ ಮಹಲ್ ಸೆ ಬಹರ್ ಗಯಾ. ಅದೇ ರಾತ್ರಿ ರಾಜನನ್ನು ಕರ್ಕೊಂಡು ತೆನಾಲಿರಾಮ ಮಹಲ್ ಅಂದರೆ ಅರಮನೆ, ಮಹಲ್ ಅಂದರೆ ಏನು, ಪ್ಯಾಲೇಸ್, ಅರಮನೆಯಿಂದ ಹೊರಗಡೆ ಕರ್ಕೊಂಡು ಹೋದ. ಹೊರಗಡೆ ಅಂದರೆ ಆ ಮನೆಗಳೆಲ್ಲ ಇರುತ್ತಲ್ಲ, ಜನರು ವಾಸ ಮಾಡ್ತಾರಲ್ಲ, ಆ ಮನೆಗಳ ಹತ್ರ ಕರ್ಕೊಂಡು ಹೋಗ್ತಾನೆ.
वे एक दरबारी के घर के पास खड़े थे. ಇವ್ರು ಕರ್ಕೊಂಡು ಹೋಗಿದ ತಕ್ಷಣ ಏನು ಮಾಡಿದ್ರು, ಒಬ್ಬ ದರ್ಬಾರಿ ಅಂದರೆ ಆಸ್ಥಾನದಲ್ಲಿ ಇರುವಂಥ ಒಬ್ಬ ಸದಸ್ಯ ಅವರ ಮನೆ ಹತ್ರ ಹೋಗಿ ನಿಂತ್ಕೊಳ್ತಾರೆ. ದರ್ಬಾರಿ अपनी पत्नी से राजा के बारे में बातें कर रहा था. ನೋಡಿ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದ, ಆಸ್ಥಾನಿಕ ಅವನ ಹೆಂಡತಿ ಹತ್ರ ರಾಜನ ಬಗ್ಗೆ ಮಾತಾಡ್ತಾ ಇದ್ದ. ರಾಜ ಕೆ ಕಾರ್ಯೋ ಮೇ ಕಾಮ್ಯ ನಿಕಾಲ್ ರಹಾ ತಾ. ನೋಡಿ, ಅವನು ದರ್ಬಾರಿ ಏನು ಮಾಡ್ತಾ ಇದ್ದ, ಅವನ ಹೆಂಡತಿಗೆ ರಾಜನ ಮೇಲೆ ಸಹ ದೂರ ಹೇಳ್ತಾ ಇದ್ದ. ಏನಂತ, ರಾಜಕ್ಕೆ ಕಾರ್ಯೋಮೆ, ರಾಜ ಏನೇನು ಕೆಲಸಗಳನ್ನು ಮಾಡ್ತಾನೆ ಆ ಕೆಲಸಗಳಲ್ಲಿ ಒಬ್ಬ ದರ್ಬಾರಿ, ಸಾಮಾನ್ಯವಾದಂಥ ಪ್ರಜೆ ಅಷ್ಟೇ, ಅವನು ಮಹಾರಾಜರ ಮಾಡುವಂಥ ಕೆಲಸಗಳಲ್ಲೇ ಕಾಮ್ಯ ಅಂದರೆ ದೌರ್ಬಲ್ಯ, ವೀಕ್ ಪಾಯಿಂಟ್ಸನ್ನು ಹುಡುಕ್ತಾ ಇದ್ದಾನಂತೆ. ಆಸ್ಥಾನಿಕ ಮಹಾರಾಜರ ಮಾಡುವಂಥ ಕಾರ್ಯಗಳಲ್ಲಿ ಏನೇನು ಕಡಿಮೆ ಆಗಿದೆ, ಕಾಮ್ಯ ಅಂದರೆ ಕಮಿಯ ಅಂತ ಅರ್ಥ, ಅದನ್ನು ಹೇಳ್ತಾ ಇದ್ದಾನೆ ಅವನ ಹೆಂಡತಿ ಹತ್ರ. ನೋಡು, ಮಹಾರಾಜ ಈ ಥರ ಮಾಡಿದ್ದಾನೆ, ಅವನ ಕೆಲಸಗಳಲ್ಲಿ ಈ ಥರ ತಪ್ಪಿದೆ, ಈ ಥರ ವೀಕ್ ಪಾಯಿಂಟ್ಸ್ ಇದ್ದಾವೆ ಅಂದ್ಬಿಟ್ಟು ಅವನ ಹೆಂಡತಿ ಹತ್ರ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ऐसे तेनालीराम ने राज को बाहर ले गया शहर को, वहाँ पर लोगों की बातों को ये सुना रहा है. यहाँ तक हम स्टॉप करेंगे. अगले कक्षा में इस पार्ट को कंटिन्यू करेंगे. आगे क्या होता है हम नेक्स्ट क्लास में समझेंगे. नमस्कार.